ವೃಷಭ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇಂಪಾರ್ಟೆಂಟು. ದಯವಿಟ್ಟು ನಿಮ್ಮಲ್ಲಿ ನೋಡಿ ಕೇಳ್ಕೊಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ಏನೇನು ಒಳ್ಳೇದಾಗುತ್ತೆ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಂತ. ಯಾರು ವೃಷಭ ರಾಶಿ ಅಂತ ಗೊತ್ತಿಲ್ವಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡಕ್ ದಯವಿಟ್ಟು ಮರಿಬೇಡಿ. ಶುರು ಮಾಡೋಣ. ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಮತ್ತೆ ಗುರುಬಲ ಪ್ರಾರಂಭ, ವ್ಯಾಪಾರದಲ್ಲಿ ಲಾಭ. ಎಸ್, ಗುರುಬಲ ಡಿಸೆಂಬರ್ 4ನೇ ತಾರೀಕಿಂದ ಮತ್ತೆ ಪುನಃ ವೃಷಭ ರಾಶಿಯವರಿಗೆ ಆರಂಭವಾಗಲಿದೆ. ಈ ಒಂದು ಅತ್ಯದ್ಭುತವಾದಂತಹ ಸಮಯ, ಗುರುಬಲದ ಬಂಗಾರ ಸಮಯ ಮತ್ತೆ ಪುನಃ ಸ್ಟಾರ್ಟ್ ಆಗಲಿದೆ. ಗುರು ನಿಮಗೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿರ್ತಾನೆ. ಸೊ ಆದ್ರಿಂದ ಯಾರ್ಯಾರು ವೃಷಭ ರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ದೀರೋ, ವ್ಯಾಪಾರ ಮಾಡ್ತಾ ಇದ್ದೀರೋ, ನಿಮಗೆ ಅದ್ಭುತವಾದಂತಹ ಲಾಭಕರವಾಗಿರತಕ್ಕಂಥ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಬುಧನ ದೃಷ್ಟಿ, ಬುಧನ ಸಂಚಾರವೂ ಸಹ ಮಧ್ಯ ಭಾಗದಲ್ಲಿ ಸ್ವಲ್ಪ ಸಹಕಾರವಾಗಿದೆ. ಇನ್ನು ಬುಧನ ಸಪೋರ್ಟು ಚೆನ್ನಾಗಿ ಸಿಕ್ಬಿಡ್ತಲ್ಲ ಅಂದರೆ ಇನ್ನೂ ಚೆನ್ನಾಗಾಗತ್ತೆ. ಏನು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಇನ್ನೂ ಚೆನ್ನಾಗಾಗತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಬುಧ ಅಂದರೆ ಅಭಿಮಾನಿ ದೇವರು ಮಹಾವಿಷ್ಣು. ರಾಮತಾರಕ ಮಂತ್ರವನ್ನು ನೀವು ಜಪ ಮಾಡ್ಬೋದು, ಒಳ್ಳೆಯ ಲಾಭ ಆಗುತ್ತೆ. ಯಾರ್ಯಾರು ನೀವು ವೃಷಭ ರಾಶಿಯ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ, ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ರಿ, ಪ್ರತಿದಿನ ಬೆಳಗ್ಗೆ ಒಂದು 108 ಬಾರಿ ರಾಮತಾರಕ ಮಂತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ, ಈ ಒಂದು ಜಪವನ್ನು ಒಂದು 108 ಬಾರಿ ಕನಿಷ್ಠ ಪಕ್ಷ ಮಾಡಿ. ಇದರಿಂದ ಆಂಜನೇಯನ ಬಲ ಸಿಗ್ತದೆ ನಿಮಗೆ, ಆಂಜನೇಯನ ಅನುಗ್ರಹ ಸಿಗ್ತದೆ ನಿಮಗೆ, ಆಂಜನೇಯನ ರಕ್ಷಣೆ ಸಿಗ್ತದೆ ನಿಮಗೆ. ವ್ಯಾಪಾರದಲ್ಲಿ ಖಂಡಿತವಾಗಿ ಅಭಿವೃದ್ಧಿಯಾಗಲಿದೆ. ಇಲ್ಲ, ನಾವು ಬಹಳ ಅದ್ಭುತವಾದಂತಹ ಆಂಜನೇಯನ ಹೋಮವನ್ನು, ಅದರಲ್ಲೂ ವಿಶೇಷವಾಗಿ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿ ಹೋಮವನ್ನು ಮಾಡಿ ವಿಶೇಷ ಬ್ರೇಸ್ಲೆಟ್ ಪ್ರಸಾದವನ್ನು ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹ ಯೋಗ. ಅದು ಯಾಕೆ ಅಂತಂದ್ರೆ 2-3 ಕಾರಣ. ಒಂದು, ಗುರುಬಲ ವಾಪಸ್ ಬಂದಿರತಕ್ಕಂಥದ್ದು, ಆರಂಭವಾಗ್ತಕ್ಕಂಥದ್ದು. ಎರಡನೇ ಪ್ರಮುಖವಾದ ಕಾರಣ, ಬಹಳ ಡಿಸೆಂಬರ್ ತಿಂಗಳ ಮೊದಲ ಒಂದು ವಾರದಷ್ಟು ನಿಮಗೆ ಸಪ್ತಮಾಧಿಪತಿಯಾದ ಕುಜನ ಬಲವೂ ಸಹ ಸಿಗಲಿದೆ, ಶುಕ್ರನ ಬಲ ಸಿಗಲಿದೆ. ಸೊ ಇದೆಲ್ಲವೂ ಟೋಟಲ್ ಆಗಿ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಆಗಲೇ ಮದುವೆ ಆಗೋಗಿದೆ ವೃಷಭ ರಾಶಿ, ಗಂಡ ಹೆಂಡತಿ ಜಗಳ, ಮನಸ್ತಾಪ ಇತ್ಯಾದಿಗಳೇನಾದ್ರು ಇದ್ದಲ್ಲಿ ಅದು ಸಹ ಪರಿಹಾರವಾಗಲಿದೆ. ಸೊ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹ ಯೋಗ, ವಿವಾಹಿತ ವೃಷಭ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ನಿರ್ವಹಣಾ ಯೋಗ. ಇದು ಎರಡೂ ಸಹ ತುಂಬಾ ಅದ್ಭುತವಾಗಿ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಸಿಗ್ತಾ ಇದೆ. ಫಾರ್ ಸಪೋಸ್ ಆದರೂ ದಾಂಪತ್ಯ ಕಲಹಗಳಿದೆ, ಏನಾದ್ರು ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ನವೆಂಬರ್ನಲ್ಲೇ ನಾವು ಮಾಡ್ತಾ ಇದ್ದೇವೆ ಸ್ವಯಂವರ ಪಾರ್ವತಿ ಹೋಮ, ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು, ಹಾಗೂ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಾಂಪತ್ಯ ಸಮಸ್ಯೆಯೂ ಕಡಿಮೆ ಆಗುತ್ತೆ, ವಿವಾಹನೇ ಆಗಿಲ್ಲ ಅಂದ್ರೂ ಅದು ಬಾಧೆ ಪರಿಹಾರ ಆಗಿ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿಂತಹ ದೇವತಾರಾಧನೆಗಳು ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರು ಕೈ ಹಾಕದಂತ ಕೆಲಸಗಳಲ್ಲೆಲ್ಲ ಸಕ್ಸಸ್ ಸಿಗಬೇಕು ಅಂತಂದ್ರೆ ಪಂಚಮಾಧಿಪತಿಯಾದ ಬುಧನ ಅನುಗ್ರಹ ಜೊತೆಗೆ ಗುರುಬಲ ಎರಡೂ ಸಹ ಬೇಕಾಗ್ತದೆ. ಸೊ ಡಿಸೆಂಬರ್ 4ನೇ ತಾರೀಕು ತನಕ ಗುರುಬಲ ಇರಲ್ಲ, ಮೊದಲನೇ ವಾರ ಮುಗಿಯೋ ತನಕ ಬುಧನ ಬಲ ಸಿಗಲ್ಲ. ಬಟ್ ಮೊದಲನೇ ವಾರ ಮುಗಿದೋಯ್ತು ಡಿಸೆಂಬರ್ದು, 2ನೇ ವಾರ ಶುರುವಾಯಿತು ಅಂದ್ರೆ ಗುರುಬಲನೂ ಸಿಗುತ್ತೆ, ಜೊತೆಗೆ ಬುಧ ಬಲನೂ ಸಿಗುತ್ತೆ, ಎರಡೂ ಗ್ರಹಗಳ ಬಲ ಸಿಗುತ್ತೆ. ಇದರಿಂದಾಗಿ ಡಿಸೆಂಬರ್ 2ನೇ ವಾರದಿಂದ ಅಂದ್ರೆ ಮೊದಲನೇ ವಾರದ ನಂತರ 2, 3, 4 ಈ 3 ವಾರಗಳು ಸಹ ವೃಷಭ ರಾಶಿಯವರು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಸಕ್ಸಸ್ ಸಿಗಲಿದೆ. ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ವೃಷಭ ರಾಶಿಯವರಿಗೆ. ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮ ಡೈಲಿ ಓದ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲ ಮಹಾವಿಷ್ಣು ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಆಂಜನೇಯ, ರಂಗನಾಥ ಇತ್ಯಾದಿ ಯಾವ್ದಾದ್ರು ದೇವಸ್ಥಾನಗಳಿದ್ರೆ ಹೋಗಿ ಒಂದು ಅರ್ಚನೆ ಪೂಜಾದಿಗಳನ್ನ ಮಾಡಿಸ್ಕೊಂಡ್ಬನ್ನಿ.
ಕಮ್ಮಿ ಆಗುತ್ತೆ. ಇಲ್ಲ ನಾವು ವಿಶೇಷವಾಗಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಎಲ್ಲ ತೆಗೆದು ನಿಮಗೆ ಅನುಕೂಲ ಆಗಬೇಕು ಅಂತ ಧಾರಣೆ ಮಾಡಲಿಕ್ಕೆ ಈ ವಿಶೇಷವಾದ ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಇದೆ, ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ವಿಶೇಷ ಪರಿಹಾರ ಇದೆ. 4ನೇಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ತಿಂಗಳ ಕೊನೆಯ ವಾರನೂ ಅಲ್ಲ, ಇನ್ನು ಸ್ವಲ್ಪ ಮುಂಚೆ ಡಿಸೆಂಬರ್ ತಿಂಗಳ ಕೊನೆಯ 10 ದಿನಗಳು, ಡಿಸೆಂಬರ್ ತಿಂಗಳ ಕೊನೆಯ 10 ದಿನಗಳು ವೃಷಭ ರಾಶಿಯವರಿಗೆ ಶುಕ್ರ ಬಲ ಸಿಗಲಿದೆ. ಶುಕ್ರ ಬಲ ಸಿಕ್ಬಿಡ್ತು ವೃಷಭ ರಾಶಿಯವರಿಗೆ ಅಂತಂದ್ರೆ ಹಲವಾರು ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ. ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ತುಂಬ ಅವಮಾನಗಳಾಗ್ತಿತ್ತು, ನಿಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಂಬಿಟ್ಟಿದ್ದೀರಾ, ಯಾರು ನಿಮ್ಮನ್ನು ಏನೋ ಯಾವುದೇ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ, ಸೈಡ್ ಲೈನ್ ಮಾಡಾಕ್ಬಿಟ್ಟಿದ್ದಾರೆ ನಿಮ್ಮ ಅಂದರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಶತ್ರು ಬಾಧೆಗಳು ಪರಿಹಾರವಾಗುತ್ತೆ. ಸೊ ಒಂದು ಅದ್ಭುತವಾದಂತಹ ಅನುಕೂಲಾದಿಗಳು ನಿಮಗೆ ಡಿಸೆಂಬರ್ 20ನೇ ತಾರೀಕಿನ ನಂತರ ಡಿಸೆಂಬರ್ ಕೊನೆಯ 10 ದಿನಗಳು ಅಂದ್ರೆ ಒಂಥರ ನ್ಯೂ ಇಯರ್ ಗಿಫ್ಟ್ ತರ ನಿಮಗೆ ಹೊಸ ವರ್ಷದ ಆದಿಯಲ್ಲಿಯೇ ನಿಮಗೆ ಈ ಶುಕ್ರ ಬಲ ನಿಮಗೆ ತುಂಬಾ ಅನುಕೂಲ ಆಗಬಹುದು. 2026 ಬಂದ್ಬಿಡುತ್ತಲ್ಲ 10 ದಿವಸ ಆದ್ಮೇಲೆ, ಆ ಲೆಕ್ಕದಲ್ಲಿ ಹೇಳಿದೆ. ಸೊ ಇದರಲ್ಲಿ ಯಾವುದೇ ಕಾರಣದಿಂದ 2025ನೇ ಕೊನೆಯ ತಿಂಗಳ ಕೊನೆಯ ವಾರ ಒಳ್ಳೆಯ ಶುಕ್ರ ಬಲದೊಂದಿಗೆ ನೀವು ಈ ವರ್ಷವನ್ನು ಮುಗಿಸ್ತೀರಾ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆ ಪೂರಕವಾಗಿ ನಮಗೆ ವಿಶೇಷವಾದಂತಹ ದೇವತಾರಾಧನೆಗಳು, ವಿಶೇಷವಾದ ಪ್ರಸಾದ, ಇಡೀ 2026ನೇ ಫುಲ್ ನೀವು ಬ್ರೇಸ್ಲೆಟ್ ಹಾಕೊಂಡು ತಿರುಗಬಹುದು, ಖಂಡಿತವಾಗಿ ಅನುಕೂಲ ಆಗುತ್ತೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ಪರಿಹಾರ. 5ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಮಾತಿಗೆ ತುಂಬಾ ಬೆಲೆ ಬರಲಿದೆ ಅಂತ. ಅದು ಬುಧನಿಂದಲೂ ಹೌದು, ಶುಕ್ರನಿಂದಲೂ ಹೌದು. ಸೊ ಡಿಸೆಂಬರ್ ತಿಂಗಳ ಮೊದಲ 15 ದಿನಗಳು ಕಲಿಬೇಕಾಗಬಹುದು, ಆದ್ರೆ ಪರವಾಗಿಲ್ಲ. ಯಾಕೆಂದ್ರೆ ಮೊದಲ 15 ದಿನಗಳು ರವಿಯ ದೃಷ್ಟಿ ನಿಮ್ಮ ಮೇಲಿರ್ತದೆ, ನಿಮ್ಮ ರಾಶಿಯ ಮೇಲಿರ್ತದೆ. ಸೊ ಚತುರ್ಥಾಧಿಪತಿ ಬೇರೆ ರವಿ, ಆದ್ರಿಂದ ಒಳ್ಳೆ ಅಧಿಕಾರಯುತವಾಗಿ ಇರ್ತೀರಾ. ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಒಳ್ಳೆ ಅಧಿಕಾರಯುತವಾಗಿ ಎಲ್ಲ ನಿಮ್ಮ ಅಂಡರ್ನಲ್ಲೇ ಇರೋ ರೀತಿ ಇಟ್ಕೊಂಡು ಎಲ್ಲ ನೀವೇ ನಡೆಸ್ತಾ ಇರ್ತೀರಾ. ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಅಥಾರಿಟೇಟಿವ್ ಆ ಒಂದು ಶಕ್ತಿ ತುಂಬಾ ಖಂಡಿತವಾಗಿ ಅಭಿವೃದ್ಧಿ ಆಗಲಿದೆ. ಆದರೆ ಇದರಿಂದ ನಿಮಗೆ ದೃಷ್ಟಿಯಾಗುತ್ತೆ, ಅಥವಾ ಇದರಿಂದ ನಿಮಗೆ ಎಂತ ಹೇಳ್ತೀವಿ ಅಹಂಕಾರ ಬಂದ್ಬಿಡುತ್ತೆ, ಅಥವಾ ಇದರಿಂದ ಅದು ನಿಮಗೆ ತೊಂದರೆ ಆಗಿರ್ತದೆ. ಸೊ ಅದು ಆಗಬಾರದು. ಇದು ಮಾತ್ರ ಸಿಗಬೇಕು ಅಂತಂದಾಗ ಪಾಸಿಟಿವ್ ಮಾತ್ರ ತಗೋಬೇಕು. ಈಗ ಮೊಸರು ಕಡ್ದು ಬೆಣ್ಣೆ ತಗೊಂಡ್ಬಿಡ್ತೀವಲ್ಲ, ಸೊ ಬೆಣ್ಣೆಗೆ ಭಾಳ ಇಂಪಾರ್ಟೆನ್ಸ್. ಬೆಣ್ಣೆ ಕರಸಿ ತುಪ್ಪ ಆದ್ಮೇಲೆ ಅದಕ್ಕೆ ಇನ್ನೂ ಬೆಲೆ ಜಾಸ್ತಿ. ಸೊ ಅದೇ ಥರ ನೀವು ಆ ನೆಗೆಟಿವ್ಸ್ ಬಿಟ್ಟು ಪಾಸಿಟಿವ್ ಮಾತ್ರ ತಗೋಬೇಕು. ಅದಕ್ಕೆ ವಿಶೇಷವಾದ ಪರಿಹಾರ ಬೇಕಾಗಿರತಕ್ಕಂಥದ್ದು. ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವ ದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವ ತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ, ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರಾಸ್ಲೆಟನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ
ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು, ಆಯ್ತಲ್ವಾ. ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು, ಆಯ್ತಾ. ಇದನ್ನ ಏನು ಆ ಲಾವಾರಸ ಉಕ್ಕಿ ಹೊರಗೆ ಬಂದು ಏನು ಗಟ್ಟಿ ಆಗುತ್ತಲ್ಲ ಅದನ್ನ ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನ ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗಕ್ಕಾಗ್ತಾ ಇಲ್ಲ, ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆನ ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋ ನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನ ಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು. ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂಥೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರು ಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲ್ಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರ ರಕ್ಷಾ ಕೋಶದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನ ಆ ಒಂದು ವಿಶೇಷವಾದಂತಹ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂಥ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂಥ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ್ರ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನು ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು. ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾ ಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬ ಇದಾವೆ, ನಿಮ್ಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳ ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ಲಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ. ಸೊ ಈಗಿನ ಆಧುನಿಕದಲ್ಲಿ ನೀವೇನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತುತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ
ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಹರಣೆ ಮಾಡ್ಕೊಳ್ಬೋದಾ? ಏನು ತೊಂದರೆ. ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಅಲ್ಲಿ ನಿಮ್ಗೆ ಹೇಳ್ತಾರ, ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ? ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯ್ತಾ. ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿನ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದ್ರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.